ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ಜಿ ಕೆ ವಿಡಿಯೋಗೆ. ಈ ಒಂದು ಜಿ ಕೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮೊದಲನೇ ಒಂದು ಕ್ವಶನ್ ನೋಡೋದಾದರೆ, ಭಾರತದಲ್ಲಿ ಮೊದಲು ರಾಷ್ಟ್ರಗೀತೆ ಎಲ್ಲಿ ಹಾಡಲಾಯಿತು? ಇವಾಗ ಮೊದಲನೇ ಆಪ್ಷನ್ ನೋಡೋದಾದರೆ ಮುಂಬೈ, ಎರಡನೇ ಆಪ್ಷನ್ ಬಂದುಬಿಟ್ಟು ಕೋಲ್ಕತ್ತಾ, ಮೂರನೇ ಆಪ್ಷನ್ ಬಂದುಬಿಟ್ಟು ದಿಲ್ಲಿ, ನಾಲ್ಕನೇ ಆಪ್ಷನ್ ಬಂದುಬಿಟ್ಟು ಕಾನ್ಪುರ್. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಕಲ್ಕತ್ತಾ. ಇವಾಗ ಎರಡನೇ ಒಂದು ಕ್ವಶನ್ ನೋಡೋದಾದರೆ, ಯಾವ ಗ್ರಹದಲ್ಲಿ ಒಂದು ದಿನವು ಒಂದು ವರ್ಷಕ್ಕೆ ಸಮನಾಗಿರುತ್ತದೆ? ಇಲ್ಲಿ ಮೊದಲನೇ ಆಪ್ಷನ್ ನೋಡೋದಾದರೆ ಮಂಗಳ, ಎರಡನೇ ಆಪ್ಷನ್ ನೋಡೋದಾದರೆ ಬುಧ, ಮೂರನೇ ಆಪ್ಷನ್ ಬಂದುಬಿಟ್ಟು ಗುರು, ನಾಲ್ಕನೇ ಆಪ್ಷನ್ ಬಂದುಬಿಟ್ಟು ಶುಕ್ರ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಶುಕ್ರ. ಇವಾಗ ಮೂರನೆಯ ಒಂದು ಕ್ವಶನ್ ನೋಡೋದಾದರೆ, ಯಾವ ಕಾಯಿಲೆಯಿಂದ ವ್ಯಕ್ತಿಯು ಆಲೂಗಡ್ಡೆ ತಿನ್ನಬಾರದು? ಮೊದಲನೇ ಆಪ್ಷನ್ ನೋಡೋದಾದರೆ ಜ್ವರ, ಎರಡನೇ ಆಪ್ಷನ್ ನೋಡೋದಾದರೆ ಶುಗರ್, ಮೂರನೇ ಆಪ್ಷನ್ ನೋಡೋದಾದರೆ ಕ್ಯಾನ್ಸರ್, ನಾಲ್ಕನೇ ಆಪ್ಷನ್ ನೋಡೋದಾದರೆ ಮಲೇರಿಯಾ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಶುಗರ್. ಮತ್ತು ಯಾರಿಗಾದರೂ ಶುಗರ್ ಇದ್ದರೆ ಹೇಳಿಬಿಡಿ. ನಾಲ್ಕನೆಯ ಒಂದು ಪ್ರಶ್ನೆ ನೋಡೋದಾದರೆ, ಪ್ರಪಂಚದ ಯಾವ ದೇಶದಲ್ಲಿ ಅತಿ ಹೆಚ್ಚು ಸುದ್ದಿಗಳನ್ನು ಓದಲಾಗುತ್ತದೆ? ಆಪ್ಷನ್ ಎ ನೋಡೋದಾದರೆ ಜಪಾನ್, ಆಪ್ಷನ್ ಬಿ ನೋಡೋದಾದರೆ ಭಾರತ, ಆಪ್ಷನ್ ಸಿ ನೋಡೋದಾದರೆ ಹಾಂಗ್ಕಾಂಗ್, ಆಪ್ಷನ್ ಡಿ ನೋಡೋದಾದರೆ ಅಮೆರಿಕಾ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಹಾಂಗ್ಕಾಂಗ್. ಇವಾಗ ಐದನೆಯ ಒಂದು ಪ್ರಶ್ನೆ ನೋಡೋದಾದರೆ, ಯಾವ ಪ್ರಾಣಿಗೆ ನೀಲಿ ನಾಲಿಗೆ ಇದೆ? ಇಲ್ಲಿ ಒಂದನೇ ಆಪ್ಷನ್ ನೋಡೋದಾದರೆ ಆನೆ, ಎರಡನೇ ಆಪ್ಷನ್ ನೋಡೋದಾದರೆ ಕುದುರೆ, ಮೂರನೆಯ ಒಂದು ಆಪ್ಷನ್ ನೋಡೋದಾದರೆ ಚಿರತೆ, ನಾಲ್ಕನೆಯ ಆಪ್ಷನ್ ನೋಡೋದಾದರೆ ಜಿರಾಫೆ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಜಿರಾಫೆ. ಇವಾಗ ಆರನೆಯ ಒಂದು ಪ್ರಶ್ನೆ ನೋಡೋದಾದರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂಚೆ ಕಚೇರಿಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ನೋಡೋದಾದರೆ ಭಾರತ, ಆಪ್ಷನ್ ಬಿ ನೋಡೋದಾದರೆ ಚೀನಾ, ಆಪ್ಷನ್ ಸಿ ನೋಡೋದಾದರೆ ಜಪಾನ್, ಆಪ್ಷನ್ ಡಿ ನೋಡೋದಾದರೆ ಅಮೆರಿಕಾ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಭಾರತ. ಇವಾಗ ಏಳನೆಯ ಒಂದು ಪ್ರಶ್ನೆ ನೋಡೋದಾದರೆ, ತಾಜ್ ಮಹಲ್ ಅನ್ನು ನಿರ್ಮಿಸಿದ ಆಡಳಿತಗಾರ ಯಾರು? ಆಪ್ಷನ್ ಎ ನೋಡೋದಾದರೆ ಬಾಬರ್, ಆಪ್ಷನ್ ಬಿ ನೋಡೋದಾದರೆ ಹುಮಾಯೂನ್, ಆಪ್ಷನ್ ಸಿ ನೋಡೋದಾದರೆ ಶಹಜಾನ್, ಆಪ್ಷನ್ ಡಿ ನೋಡೋದಾದರೆ ಜಹಾಂಗೀರ್. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಶಹಜಾನ್. ಇವಾಗ ಎಂಟನೆಯ ಒಂದು ಪ್ರಶ್ನೆ ನೋಡೋದಾದರೆ, ಭಾರತದ ಅತ್ಯಂತ ಸುಂದರವಾದ ಕಟ್ಟಡ ಯಾವುದು? ಆಪ್ಷನ್ ಎ ನೋಡೋದಾದರೆ ಕುತುಬ್ ಮಿನಾರ್, ಆಪ್ಷನ್ ಬಿ ನೋಡೋದಾದರೆ ತಾಜ್ ಮಹಲ್, ಆಪ್ಷನ್ ಸಿ ನೋಡೋದಾದರೆ ಹವಾ ಮಹಲ್, ಆಪ್ಷನ್ ಡಿ ನೋಡೋದಾದರೆ ಗೋಲ್ ಗುಂಬಜ್. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ತಾಜ್ ಮಹಲ್. ಒಂಬತ್ತನೆಯ ಒಂದು ಪ್ರಶ್ನೆ ನೋಡೋದಾದರೆ, ಫತೇಪುರ್ ಸಿಕ್ರಿ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ನೋಡೋದಾದರೆ ಕೇರಳ, ಆಪ್ಷನ್ ಬಿ ನೋಡೋದಾದರೆ ಮಹಾರಾಷ್ಟ್ರ, ಆಪ್ಷನ್ ಸಿ ನೋಡೋದಾದರೆ ಕರ್ನಾಟಕ, ಆಪ್ಷನ್ ಡಿ ನೋಡೋದಾದರೆ ಉತ್ತರ ಪ್ರದೇಶ್. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಉತ್ತರ ಪ್ರದೇಶ್. ಇವಾಗ ಹತ್ತನೆಯ ಒಂದು ಪ್ರಶ್ನೆ ನೋಡೋದಾದರೆ, ಹೈದರಾಬಾದ್ ಯಾವ ನದಿಯ ದಡದಲ್ಲಿದೆ? ಇಲ್ಲಿ ಆಪ್ಷನ್ ಎ ನೋಡೋದಾದರೆ ಕೃಷ್ಣ ನದಿ, ಆಪ್ಷನ್ ಬಿ ನೋಡೋದಾದರೆ ಮುಸಿ ನದಿ, ಆಪ್ಷನ್ ಸಿ ನೋಡೋದಾದರೆ ಗೋದಾವರಿ, ಆಪ್ಷನ್ ಡಿ ನೋಡೋದಾದರೆ ಕಾವೇರಿ. ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಮುಸಿ ನದಿ. ಈ ನನ್ನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಅಷ್ಟೇ.